ಬಸ್ ಸ್ಟ್ಯಾಂಡ್ ಸ್ಟೇಷನ್ ರೋಡಿಂದ ಸ್ಟಾರ್ಟ್ ಮಾಡೋದು ಸರ್. ಆಮೇಲೆ ಇವತ್ತು ಇಡೀ ಕರ್ನಾಟಕದಾದ್ಯಂತ ಬುಧವಾರರಂದು ತಾರೀಖು 5ರಂದು ಬೆಂಗಳೂರಿನಲ್ಲಿ ತಾಯಿ ಓಂಕಾರೇಶ್ವರಿ ಅವರ ನೇತೃತ್ವದಲ್ಲಿ ಬೈಕ್, ಟ್ಯಾಕ್ಸಿ, ರ್ಯಾಪಿಡೋ ಯಾತ್ರೆ, ಓಲಾ, ಉಬರ್ ಏನು ಬೈಕ್ಗಳನ್ನ ಹಿಡಿದು ಸೀಸ್ ಮಾಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಆರ್ಸಿ ಮೇಲೆ ರದ್ದು ಮಾಡ್ತಾ ಇದ್ರಿ. ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಸಾರಿಗೆ ಇಲಾಖೆಗೆ ಅಭಿನಂದನೆ ಸಲ್ಲಿಸುತ್ತದೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ 7,75,000 ರಿಕ್ಷಾ ಚಾಲಕರು ಹೋರಾಟಗಳು ಮಾಡಿ ಮನವಿ ಕೊಟ್ಟಿದ್ದೇವೆ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ 25,000 ರಿಕ್ಷಾ ಚಾಲಕರ ಸಂಘಟನೆ ಪರವಾಗಿ ವಿವಿಧ ಸಂಘಟನೆಗಳು ಕೂಡ ಮನವಿ ನೀಡಿದ್ದಾವೆ. ತಕ್ಷಣ ನಿನ್ನೆ ಆಗಿರುವಂತಹ ಕಾರ್ಯಾಚರಣೆಯನ್ನ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ನಾಳೆಯಿಂದ ಇವತ್ತು ಸಾಯಂಕಾಲದಿಂದಾನೇ ಕಾರ್ಯಾಚರಣೆ ಆರಂಭ ಮಾಡ್ತೇವೆ. ಸ್ಪೆಷಲ್ ಕೋಡ್ ಹಾಕಿ ಕಾರ್ಯಾಚರಣೆ ಆರಂಭ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಸಾರಿಗೆ ಅಧಿಕಾರಿಗಳು ನಮ್ಮ ಸಂಘಟನೆಗೆ ಭರವಸೆ ನೀಡಿದ್ದಾರೆ. ಈ ಭರವಸೆ ಮೇರೆಗೆ ನಾವು ಮನವಿಯನ್ನ ಅರ್ಪಣೆ ಮಾಡಿ ಹೋಗ್ತಾ ಇದ್ದೀವಿ. ನಾವು ಬೈಕ್, ಟ್ಯಾಕ್ಸಿಗಳನ್ನ ಸೀಜ್ ಮಾಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರೆ ಸಾಲದು. ಇಡೀ ಕರ್ನಾಟಕದಾದ್ಯಂತ ಓಲಾ, ಊಬರ್, ಯಾತ್ರಿ, ಜಿಗಣು ವಿವಿಧ ಆ್ಯಪ್ಗಳನ್ನ ಉಡಲ್ ಸಮೇತ ಕಿತ್ತಬೇಕು. ಸಾರಿಗೆ ಅಧಿಕಾರಿಗಳೇ ನಮಗೆ ಮನವಿ ಮಾಡ್ತಾ ಇದ್ದೀವಿ. ಮುಂದುವರುವಂತ ದಿನದಲ್ಲಿ ಸಾರಿಗೆಯ ಸಚಿವರು ಕೂಡಲೇ ಇದ್ರ ಮೇಲೆ ಕ್ರಮ ತಗೊಳ್ತಿದ್ರೆ ಬೆಂಗಳೂರು ಮಠ ನಮ್ಮ ಹೋರಾಟ ಬರ್ತದೆ. ಬೆಂಗಳೂರು ಮಠ ಹೋರಾಟ ಬಂದು ಸಾರಿಗೆಯ ಕಚೇರಿಗಳ ಮುಂದೆ, ಸಾರಿಗೆಯ ಅಧಿಕಾರಿಗಳ ಕಚೇರಿಗಳ ಮುಂದೆ ನಾವು ಕುಂದಿರಿಸುವಂತ ವಿನಂತಿ ಮಾಡ್ತೇನೆ. ಇವತ್ತೇನಾದ್ರೂ 8 ದಿವಸದಲ್ಲಿ ಸ್ಪೆಷಲ್ ಕಾರ್ಯಾಚರಣೆ ಮಾಡಿದ್ರೆ 15 ದಿವಸ ನಂತರ ಇದೇ ಆರ್ಟಿಒ ಕಚೇರಿಯಲ್ಲಿ ಹಗಲು ರಾತ್ರಿ ಧರಣಿ ಮಾಡ್ತೀವಿ ಅಂತ ವಿನಂತಿ ಮಾಡ್ತೇನೆ.